ನನಗೊಮ್ಮೊಮ್ಮೆ ಪ್ರಶ್ನೆ ಒಡಮೂಡುತ್ತದೆ ಜಾನಕಿ. ಯಾವುದರ ಬಗ್ಗೆ ಸ್ವಾಮಿ? ರಾವಣನನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನು ಸಾಧಿಸಿದ ರಾಮ ಅಂತ ಕಾಣುವಾಗ ಹಲವು ಪ್ರಾಜ್ಞರ ಚಿತ್ತಭಿತ್ತಿಯಲ್ಲಿ ಹೀಗೊಂದು ಪ್ರಶ್ನೆ ಉದ್ಭವವಾದರೆ ತಪ್ಪಲ್ವಲ್ಲ? ಹೇಗೆ? ರಾವಣನನ್ನು ಕೊಂದವನು ರಾಮನೋ ಸೀತೆಯೋ? ನನ್ನ ನೆತ್ತಿಯಲ್ಲಿರುವಂತಹ ಕಿರೀಟಕ್ಕೆ ಕಾಂತಿ ಸೀತೆ ಅಂತ ನನಗೆ ಕಾಣುವುದಕ್ಕೆ ಕಾರಣವೇ ಅದು ಸೀತಾ. ರಾವಣನನ್ನು ರಾಮ ಕೊಂದ, ಅದಷ್ಟು ಕಷ್ಟ ಆಗಲಿಲ್ಲ ಸೀತಾ. ಯಾಕೆ ಬಲ್ಲೆಯ? ನನ್ನ ಅಂತರಂಗ ಹೇಳುತ್ತದೆ, ರಾವಣನನ್ನು ಸೋಲಿಸಿದವಳು ಸೀತೆ, ಸೋತ ರಾವಣನನ್ನು ಕೊಂದವ ರಾಮ. ಸ್ವಾಮಿ, ಅದಿಲ್ಲದೆ ಹೋದರೆ ಇಂದ್ರನನ್ನು ಗೆದ್ದೆ ಎಂಬ ಭಾವದಿಂದ ಬೀಗುತ್ತಿರುವಂತಹ ಒಬ್ಬಾತನ ಮುಂದೆ, ಲೋಕಾಂತರದ ವ್ಯಕ್ತಿತ್ವಗಳನ್ನೆಲ್ಲ ತನ್ನ ಹಿಡಿಮುಷ್ಟಿಯಲ್ಲಿ ಬಂಧಿಸಿ ತಾನೇ ತಾನಾಗಿ ವಿಜೃಂಭಿಸುತ್ತಿರುವವನ ಮುಂದೆ, ಲೋಕದ ಎಲ್ಲರ ಮನಸ್ಸನ್ನು ಬುದ್ಧಿಯನ್ನು ತಾನಾಗಿಯೇ ಆಕ್ರಮಿಸಿದವನಾಗಿ ಅವರೆಲ್ಲರ ಕೂಗುವಿಕೆಗೆ ಕಾರಣ ಸ್ಥಾನದಲ್ಲಿ ನಿಂತವನ ಮುಂದೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ಮಾತಾಡಿದವಳು ನನ್ನ ಮಡದಿಯಂತೆ. ಮಾಂಸವನ್ನೇ ಭಕ್ಷಿಸುವುದಕ್ಕಾಗಿ ಬಂದ ಪ್ರಾಣಿಯ ಎದುರಿಗೆ ಹುಲ್ಲನ್ನಿಟ್ಟು ಬೇಕಾದರೆ ತಿನ್ನು ಅಂತ ಹೇಳಿ ಅಲ್ಲಿರುವ ಪಶುತ್ವವನ್ನು ದೂರ ಮಾಡಿದ ಬಗೆಯದು ಅಂತ ಭಾವಿಸ್ತೇನೆ. ಇಂದ್ರನನ್ನು ಗೆದ್ದವನ ಇಂದ್ರಿಯಗಳನ್ನೆಲ್ಲ ಸೋಲಿಸಿದವಳಿಗೆ ಸೀತೆ ಅಂತ ಹೆಸರು. ಹಾಗೆ ಸೋತ ರಾವಣನನ್ನು ರಾಮ ಕೊಂದದ್ದು ದೊಡ್ಡದಲ್ಲ ಅಂತ ಅನ್ನಿಸ್ತದೆ ಒಮ್ಮೊಮ್ಮೆ. ಯಾಕೆಂದರೆ ರಾವಣನನ್ನು ಸೀತೆ ಸೋಲಿಸದೆ ಎಲ್ಲಾದರೂ ಸೀತೆ ಸೋತದ್ದಿದ್ದರೆ ರಾಮ ಕೊಲ್ತಿದ್ನೋ ರಾವಣನನ್ನು? ಅಲ್ಲ, ಕೊಲ್ಲುವುದಕ್ಕೆ ಉಳೀತಿದ್ನೋ ರಾಮ ಅಂತ. ಸೀತಾ, ಯಾಕೆ ಆಶ್ಚರ್ಯ ನೋಡು. ಆದ್ದರಿಂದಲೇ ಆಡುವುದು. ನಮ್ಮ ಮಗು ಎಂದೆನಿಸಿದುಕೊಂಡವನು ಮಾತಾಡಿದ್ನಂತೆ. ಅಶೋಕವನದಲ್ಲಿ ಕಣ್ಣೀರಿಳಿಸುತ್ತಿರುವಂತಹ ಸೀತೆಯನ್ನು ಕಂಡು ಆಡಿದ್ನಂತೆ. ದುಷ್ಕರಂ ಕೃತವಾನ್ ರಾಮ. ರಾಮನಿಂದ ಅತ್ಯಂತ ಕಷ್ಟಕರವಾದ ಒಂದು ಕಾರ್ಯ ಆಗಿ ಹೋಗಿದೆ ಈಗಾಗಲೇ ಅಂತ. ರಾವಣನ ವಧೆ ಆಗಲಿಲ್ಲ, ನೀನಿನ್ನೂ ಅಶೋಕವನದಲ್ಲಿಯೇ ಕಣ್ಣೀರು ಸುರಿಸ್ತಾ ಇದ್ದಿ. ನಿನ್ನನ್ನು ಹುಡುಕುವುದಕ್ಕೆ ಬಂದು ನಿನ್ನನ್ನು ಕಂಡ ಹನುಮಂತ ಆಡ್ತಾನಂತೆ. ದುಷ್ಕರಂ ಕೃತವಾನ್ ರಾಮ. ಹೌದು, ಹೇಳಿದವನನ್ನು ನಾವು ಮಗು ಅಂತ ಒಪ್ಪಿದರೆ ಆ ಮಾತಿಗೆ ಆ ಆಯಾಮದಲ್ಲಿ ಯಾವಾಗಲೂ ಮನೋಜ್ಞವಾದ ಅರ್ಥವೇ ಸ್ಫುರಿಸ್ತಾ ಇರುತ್ತೆ. ಬಾಲಾದಪಿ ಶುಕಾದಪಿ. ಹೌದು ಅಲ್ವೋ? ಅದು ಸೂರ್ಯವಂಶದ ಸಂಸ್ಕಾರ. ಸೀತಾ, ಆ ಮಗನಿಗೆ ನಮ್ಮ ಜೊತೆಗಿನ ಸಾಂಗತ್ಯ ಆ ಕಾಲಕ್ಕೆ ಅತ್ಯಂತ ಕ್ಷಣಿಕವಾದದ್ದು. ಸುದೀರ್ಘವಾದ ನಮ್ಮ ಸಾಂಗತ್ಯವನ್ನೇನು ಕಂಡವನೂ ಅಲ್ಲ, ನಮ್ಮ ಸಾಂಗತ್ಯದಲ್ಲಿ ಇದ್ದವನೂ ಅಲ್ಲ. ಅವನಿಗೆ ಕಾಣ್ತದೆ, ಇಂತಹ ಸೀತೆಯನ್ನು ಬಿಟ್ಟು ಇನ್ನೂ ರಾಮ ಅಲ್ಲಿ ಬದುಕಿದ್ದಾನಲ್ಲ, ದುಷ್ಕರಂ ಕೃತವಾನ್ ರಾಮ. ಅವನಿಂದೊಂದು ಅಸಾಧ್ಯವಾದದ್ದು, ಅತ್ಯಂತ ಕಷ್ಟಕರವಾದದ್ದಾಗಿ ಹೋಯಿತು. ಅದಿಲ್ಲದಿದ್ದರೆ ಜಿಂಕೆಯಿಂದ ಲಂಕೆಯವರೆಗಿನ ಸುವರ್ಣದ ವ್ಯಾಪ್ತಿಯನ್ನು ಕಂಡವಳು ನೀನು. ಜಿಂಕೆಯ ಸುವರ್ಣ ಬಣ್ಣಕ್ಕೆ ಮನಸೋತ ಸೀತೆ ಸುವರ್ಣ ಲಂಕೆಯಲ್ಲಿಯೇ ಇದ್ರೂ ಸೋಲಿಲ್ಲ ನೋಡು. ಹಾಗಾದರೆ ಆ ಸೋಲುವಿಕೆಯ ಹಿಂದಿದ್ದದ್ದು ನನ್ನನ್ನು ಗೆಲ್ಲಿಸಬೇಕೆಂಬ ಹಂಬಲವೋ, ವಿಧಿ ಒದಗಿಸಿದ್ದೋ? ಯಾವ ಪ್ರಶ್ನೆಗೂ ಇದಮಿತ್ತಂ ಹೀಗೆ ಎನ್ನುವ ಉತ್ತರವನ್ನು ಕಂಡುಕೊಳ್ಳುವಲ್ಲಿಯೇ ಬದುಕು ಅನೇಕ ಪ್ರಶ್ನೆಗಳನ್ನು ಮತ್ತೆ 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 ನಾವು ಉತ್ತರ ಅಂತ ಯಾವುದನ್ನು ಗ್ರಹಿಸಿದ್ದೇವೆಯೋ ಮುಂದಿನ ಯಾವುದೋ ಬದುಕಿನ ಹೆಜ್ಜೆಯಲ್ಲಿ ಮತ್ತದು ಪ್ರಶ್ನೆಯೇ ಆಗಿಬಿಡ್ತದಲ್ಲ ಸೀತೆ. ಇದನ್ನೆಲ್ಲ ಗ್ರಹಿಸುವಾಗ ಅನ್ನಿಸ್ತದೆ, ಏನು ಅಂತ? ರಾಮನ ಕೀರ್ತಿಯ ಕಿರೀಟದ ಕಾಂತೆ. ಕಾಂತ ಎನ್ನುವ ಶಬ್ದ ಹುಟ್ಟಿದ್ದೇ ಅಲ್ಲಿಂದಲ್ಲೋ. ಅದೇ ಕೀರ್ತಿಯ ಕಿರೀಟದಲ್ಲಿ ಕಾಂತೆಗೊಂದು ಸ್ಥಾನ ಬೇಕು ಅಂತ. ಆದರೆ ಕೀರ್ತಿಗೆ ಕಾರಣವಾಗಬಹುದಾದದ್ದರ ಕುರಿತಾಗಿ ನಿಮ್ಮ ಕಾಮಿನಿಗೊಂದು ಕಾಮ ಹುಟ್ಟಬೇಕು. ಜಿಂಕೆಯ ಮೇಲೆ ಹುಟ್ಟಿತು, ಕೊಂದ್ರಿ. ಎಲ್ಲಿವರೆಗೆ ಕೊಂದ್ರಿ ಅಂದರೆ
ಆ ಜಿಂಕೆ ಹೊರಡುವುದಕ್ಕೆ ಬರುವುದಕ್ಕೆ ಕಾರಣವಾದ ಲಂಕಾಧಿಪತಿಯ ತನಕ ಆ ಕಾಂತಿಯಾಗಿ ನನ್ನನ್ನು ನೀವು ಪರಿಭಾವಿಸಿದ್ದು ಆ ಕಾಮದಿಂದಲೇ ಅಂತ ನಾನು ಭಾವಿಸ್ತೇನೆ. ಓಹೋ, ಹೌದು, ನಾ ಹಾಗೆ ಬಯಸಿದ್ದರಿಂದ ನೀವು ಮಾಡಬೇಕಾದ್ದನ್ನು ಮಾಡ್ತಾ ಹೋದ್ರಿ, ಹೊಂದಬೇಕಾದ ಕೀರ್ತಿ ನಿಮಗೆ ಸಮನ್ವಿತವಾಗುತ್ತಾ ಹೋಯಿತು. ಅಂದರೆ ತಪ್ಪು ಅಂತ ಹೇಳಿದರು, ತಪ್ಪಾದ ಕಾಮಕ್ಕೂ ನೀವೊಂದು ಸ್ಥಾನ ಕಲ್ಪನೆ ಎಷ್ಟು ಸೊಗಸಾಗಿ ಮಾಡ್ತೀರಿ ಅಂತ. ಈಗ ಜಿಂಕೆಯನ್ನು ಕಾಮಿಸಿದ್ದು ತಪ್ಪು ಅಂತಲೇ ಹೇಳಿದ್ದಲ್ವ ನೀವು, ಆದರೂ ಆ ಕಾಮಕ್ಕೊಂದು ಔಚಿತ್ಯವನ್ನು ನೀವು ಪರಿಣಾಮದಿಂದ ಸಾಧಿಸಿದ ಬಗ್ಗೆ ಅದು ಕೀರ್ತಿಯಾಗಿ ನಿಮಗೆ ಸಮನ್ವಿತ ಆಗಿದೆ. ಅದೇ ನಾನು ಆಡಿದ್ದು. ಅಂದು ಯಾವತ್ತು ಪ್ರಶ್ನೆ ಆಗಿತ್ತೋ ಇಂದು ಈ ನೆಲೆಯಲ್ಲಿ ನಿಂತು ಆಲೋಚನೆ ಮಾಡುವಾಗ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಗುತ್ತದೆ ನೋಡು. ಹೌದಪ್ಪ, ಆ ನೆಲೆಯಲ್ಲಿ ಆದ್ರೆ ಈ ಎಲ್ಲ ಮಾತಾಡುವುದಕ್ಕುಂಟೆ. ಸೀತಾ, ಸಾಗಿದ ಬದುಕನ್ನು ಕಾಣುವಾಗ ಮತ್ತೆ ಮತ್ತೆ ಹಳೆಯ ನೆನಪುಗಳೆಲ್ಲ ರಾವಣನನ್ನು ಕೊಂದಾಯಿತು ಅಂತ ಒಮ್ಮೆ ಅನ್ನಿಸ್ತದೆ, ನಿನ್ನನ್ನು ಪಡೆದಾಯಿತು ಅಂತ ಅನ್ನಿಸ್ತದೆ. ಆಲೋಚನೆ ಮಾಡಿದರೆ ಎಲ್ಲೋ ದೂರದ ಸುವರ್ಣ ಲಂಕೆಯಲ್ಲಿಯೋ ಇನ್ನಿತರ ಪ್ರದೇಶದಲ್ಲಿಯೋ ಇದ್ದವನಲ್ವಲ್ಲ. ಒಂದು ವ್ಯಕ್ತಿಗತವಾಗಿ ರಾವಣ ಎಂಬ ಒಂದು ವ್ಯಕ್ತಿಯನ್ನು ನಾವು ಹಾಗೆ ಕಲ್ಪಿಸಬಹುದೇ ಹೊರತು ಅವನಲ್ಲಿ ನಾವೆಲ್ಲ ಗುಣಗಳನ್ನು, ಅವನ ವ್ಯಕ್ತಿತ್ವ ಎನ್ನುವ ಹಾಗೆ ಯಾವುದನ್ನೆಲ್ಲ ಗ್ರಹಿಸಿ ಆಗಿದೆಯೋ ಆಲೋಚನೆ ಮಾಡಿದರೆ ಎಲ್ಲ ಕಡೆ ಕಾಣಿಸುವುದಿಲ್ವೋ ರಾವಣತ್ವ? ಎಲ್ಲ ಕಡೆ ಅಂದರೆ ಅಂತರಂಗದಲ್ಲಿ ಯಾವಾಗ ಪುರುಷಾರ್ಥಕ್ಕೆ ಹೊರತಾದಂತಹ ಕಾಮವೋ, ಕ್ರೋಧವೋ, ಮದ ಮಾತ್ಸರ್ಯಾದಿ ದುರ್ಗುಣಗಳು, ಅದೇ ಅಲ್ವೋ 10 ಮುಖದ ರಾವಣ ನಮಗೆ ಪ್ರತೀಕವಾಗಿ ಕಾಣ್ತಾನೋ, ರೂಪಕವಾಗಿ ಕಾಣ್ತಾನೋ ಪ್ರಪಂಚದ ಭಾವಗಳಿಗೆ ಅಂತ ಒಮ್ಮೊಮ್ಮೆ ಅನ್ನಿಸುವುದು ನನಗೆ. ಆದ್ದರಿಂದ ರಾವಣನನ್ನು ಕೊಂದಾಯಿತು ಎಂಬಲ್ಲಿಗೆ ಬಹುತೇಕ ನಮ್ಮದ್ದಾದಂತಹ ಕಾರ್ಯವೂ ಸಂಪನ್ನವಾಯಿತು ಎನ್ನುವ ನೆಲೆಗೆ ಒಬ್ಬ ಪ್ರಭುವಾದವನು. ರಾವಣತ್ವದ ಭಾವ ಎಲ್ಲೆಲ್ಲೆಲ್ಲ ಜಾಗೃತಾವಸ್ಥೆಯನ್ನು ತಡೆಯಬಹುದೋ ಏನೋ. ಆದ್ದರಿಂದಲೇ ನಮ್ಮ ಕುಲದ ಹಿರಿಯರು 10 ಲಕ್ಷಣವನ್ನು ಕೊಟ್ಟರು. ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀರ್, ವಿದ್ಯಾ, ಸತ್ಯ, ಅಕ್ರೋಧ, ದಶಕಂ ಧರ್ಮ ಲಕ್ಷಣಂ. ಯಾವನ ವ್ಯಕ್ತಿತ್ವ ಧರ್ಮಮಯವಾಗಿ ಈ 10 ಮುಖಗಳನ್ನು ಹೊಂದಿರ್ತದೋ ಅಲ್ಲಿ ರಾವಣನ 10 ಮುಖ ತಲೆ ಹತ್ತುವುದಕ್ಕಿಲ್ಲ. ಎಲ್ಲಿಗೆ ಧರ್ಮದ ಈ 10 ಮುಖಗಳಲ್ಲಿ ಒಂದಾದರೂ ಹ್ರಾಸವಾಗುವುದಕ್ಕೆ ತೊಡಗಿತೋ ಅಲ್ಲಿ ಮತ್ತೆ ರಾವಣನ ಒಂದು ಮುಖ ಬರ್ತದೆ ಎನ್ನುವ ಭಾವ ಇರಬೇಕೋ ಏನೋ. ಆ ನೆಲೆಯಲ್ಲಿಯೇ ಸಾಗುವಾಗ ನಾವು ಹಾಗೆ ಬದಲಾಗಲೇಬೇಕಾಗುತ್ತದೆ, ಬದಲಾಗುತ್ತಲೇ ಸಾಗುತ್ತಾ ಇರಬೇಕಾಗುತ್ತದೆ. ಅಂದರೆ ದಶಮುಖ ದರ್ಶನ ಇಲ್ಲಿಂದಲೂ ಆಗುತ್ತಾ ಇರಬೇಕಾಗ್ತದೆ. ಆಗದೇ ಇರುವುದಕ್ಕೆ ಸಾಧ್ಯವೋ? ಕಂಡ್ರೆ ನಿನಗೆ ಯೋಚಿಸುವುದಕ್ಕೆ ಬರುವುದಿಲ್ವೋ? ಸೀತಾ ಸ್ವಾಮಿ, ಬದುಕು ಸಾಗುವಾಗ ಒಮ್ಮೊಮ್ಮೆ ನಾವೇ ಬದಲಾದಂತೆ ನಮ್ಮ ಅನುಭವಕ್ಕೆ ಬರ್ತದೆ. ಹಲವು ಬಾರಿ ಲೋಕದ ಕಣ್ಣಿನಲ್ಲಿ ನಾವು ಬದಲಾಗುತ್ತೇವೆ. ಅದಿಲ್ಲವಾದರೆ ನನ್ನನ್ನೇ ನೋಡಿದರೆ, ನನ್ನನ್ನೇ ನಾನು ನೋಡಿದರೆ ಅಂತ, ಅಯೋಧ್ಯೆ ಅರಮನೆಯಲ್ಲಿ ಹುಟ್ಟಿದ ಕಾಲಕ್ಕೆ ನನ್ನ ಅಪ್ಪಯ್ಯ ನನ್ನನ್ನು ಕಂಡ ಬಗೆ, ಅಲ್ಲೊಂದು ರಾಮ, ಅಲ್ಲೊಂದು ಮುದ್ದು ರಾಮ. ವಿಶ್ವಾಮಿತ್ರರಂತಹ ಮಹಾಮನೀಷಿಗಳು ಆಶ್ರಮದಿಂದ ಅರಮನೆಯನ್ನು ಪ್ರವೇಶ ಮಾಡಿ ತನಗೆ ರಾಮ ಬೇಕು ಅಂತ ಹೇಳಿದ ಕಾಲಕ್ಕೆ ವಸಿಷ್ಠರೂ ಒಪ್ಪಿ ಮನಸ್ಸಿಲ್ಲದ ಮನಸ್ಸಿನಿಂದಲಾದರೂ ನನ್ನ ಅಪ್ಪಯ್ಯ ಕಳುಹಿಸಿಕೊಟ್ಟ ಕಾಲಕ್ಕೆ ಊನಷೋಡಶ ವರ್ಷೀಯನಾದ ರಾಮ ಹೆಗಲ ಮೇಲೆ ಬಿಲ್ಲನ್ನು ಧರಿಸಿ ಯಜ್ಞರಕ್ಷಣೆಯಂತಹ ಕಾರ್ಯಕ್ಕೆ ಹೊರಟು ನಿಂತ ಕಾಲಕ್ಕೆ ವಸಿಷ್ಠರೋ ವಿಶ್ವಾಮಿತ್ರರೋ ಕಂಡ ರಾಮ. ತಾಟಕಿಯಂತಹ ಮಹಾರಾಕ್ಷಸಿ, ಸುಬಾಹು ಮಾರೀಚನಂತಹ ದೈತ್ಯಶಕ್ತಿಗಳು ಬಂದೆರಗಿದ ಕಾಲಕ್ಕೆ ಶರಪ್ರಯೋಗ ಮಾಡುವುದಕ್ಕೆ ಸಿದ್ಧನಾಗಿ ನಿಂತ ರಾಮ. ಮಿಥಿಲಾಪುರಕ್ಕೆ ಬಂದು ಧರಿಸುವುದಕ್ಕಾಗಿ ಹಿಡಿದ ಬಿಲ್ಲು ಮುರಿದು ಬಿದ್ದ ಕಾಲಕ್ಕೆ ಸೀತಾರಾಮನಾಗಿ ನಿಂತ ರಾಮ, ಅಹಲ್ಯೋದ್ಧಾರದ ರಾಮ. ಹೀಗೇ ಸಾಗುತ್ತಾ ಬಂದರೆ
ಇನ್ನೇನು ಪಟ್ಟಾಭಿಷಿಕ್ತನಾಗಿ ದೊರೆಯಾಗಿ ರಾಜಾರಾಮನಾಗಬೇಕಾದ ಕಾಲಕ್ಕೆ ಆಗಲೂ ಒಬ್ಬ ರಾಮ, ಅದನ್ನು ತೊರೆದು ವನವಾಸಿಯಾಗಿ ಹೊರಟ ವನ ರಾಮ. ಇನ್ನೆನಿತು ರಾಮರೋ ಅಂದರೆ ಬದುಕು ನಮ್ಮನ್ನು ನಮ್ಮ ಅಂತರಂಗದಿಂದ ಬದಲಾಯಿಸುವುದಕ್ಕೋ ಅಲ್ಲ ಲೋಕದ ಕಣ್ಣಿನಲ್ಲಿ ಬದಲಾಗಿ ತೋರುವುದಕ್ಕೋ ಯಾವೆಲ್ಲ ಸನ್ನಿವೇಶಗಳನ್ನು ಸೃಷ್ಟಿಸ್ತದೋ ಆ ಕಾಲಕ್ಕನುಗುಣವಾಗಿ ಧರ್ಮಪಥಕ್ಕನುಗುಣವಾಗಿ ಹಾಗೆ ಬದಲಾಗುತ್ತಾ ಸಾಗುವುದೇ ಜೀವನವೋ, ಹಾಗೆ ಬದಲಾಗಬೇಕಾದದ್ದು ಅನಿವಾರ್ಯವೋ ಎಂಬ ಭಾವ. ಆದ್ದರಿಂದಲೇ ಒಮ್ಮೊಮ್ಮೆ ಕಾಠಿಣ್ಯ, ಮಾರ್ಧವತೆ, ಈ ಎಲ್ಲ ಭಾವಗಳೂ ಕೂಡ ಭಾವಗಳು ನಮ್ಮದ್ದಾದರೂ ಸ್ವೇಚ್ಛೆಯಿಂದ ಬರುವುದಕ್ಕದಕ್ಕೂ ಆಸ್ಪದ ಇಲ್ಲ. ಯಾಕೆ? ನಮ್ಮ ಈರುವರ ಹೊಣೆ ಅಂತಹದ್ದು. ಆ ನೆಲೆಯಲ್ಲಿ ಯೋಚಿಸುವಾಗ ಮತ್ತೆಲ್ಲ ರಾಮರನ್ನು ಬಿಡು. ಈಗ ನಿನ್ನನ್ನು ನೋಡಿದರೆ ನನಗನ್ನಿಸ್ತದೆ, ನನ್ನನ್ನು ನೋಡಿ ಅನಿಸೋದು ನಿನ್ನೊಳಗೊಂದು ರಾಮ. ನನ್ನೊಳಗೆ ಒಂದೇ ಅಲ್ಲ, ನಿನ್ನೊಳಗೊಂದು ರಾಮ. ರಾಮ ಹೌದು. ಇಲ್ಲಿಯವರೆಗೂ ನಿನ್ನೊಳಗೆ ರಾಮನೇ, ಹಾ ಈಗ ನಿನ್ನೊಳಗೆ ರಾಮನೇ ಹಾ 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 ಅಲ್ವೋ? ಹಾ ಆಶಯ ಇಷ್ಟೇ. ಹಾ ರಾಮ ಲೋಕದ ಕಣ್ಣಿಗೆ ಹಲವು ವಿಧವಾಗಿ ಬದಲಾಗಿ ಕಾಣುವುದಕ್ಕೂ ಮೂಲದಲ್ಲಿ ಅಡಗಿದ್ದು ಜಗತ್ತಿನ ಕ್ಷೇಮ ಬೀಜ ಮಾತ್ರ. ಎಲ್ಲ ಕಡೆ ಹಾಗೆ ಅಲ್ವೋ? ನಮ್ಮ ಯೋಗ ನಮಗೆ ಒದಗಿ ಬಂದ ಸೌಭಾಗ್ಯ ಎನ್ನುವ ನೆಲೆಯಲ್ಲಿ ನಾವು ಅದನ್ನು ಸ್ವೀಕರಿಸಿದ್ದು. ಈಗಲೂ ಬೀಜ ರೂಪವಾಗಿ ನಿನ್ನೊಳಗಿದ್ದ ರಾಮನಿಗೂ ಮೂಲ ಆ ಧರ್ಮವೇ ಆಗಲಿ ಎನ್ನುವುದು ಮಾತ್ರ ಸದಾಶಯ.